ಕ್ರೈಮ್, ಅಪರಾಧ ನಮ್ಮ ಸುತ್ತಮುತ್ತ ನಡೀತಾನೆ ಇರೋದು. ಬೇರೆಯವ್ರ ಜೀವನದಲ್ಲಿ ನಡೆದಾಗ ಹೀಗಾಗ್ಬಾರ್ದಾಗಿತ್ತು, ಹೀಗೆ ಮಾಡಬಹುದಿತ್ತು, ಇಷ್ಟು ಚಿಕ್ಕ ವಿಚಾರಕ್ಕೆ ಕೊಲೆ ಮಾಡ್ಬಿಡೋದ ಅಂತೆಲ್ಲ ಮಾತಾಡ್ಕೋತೀವಿ. ಆದ್ರೆ ನಮ್ಮ ಜೀವನ, ನಮ್ಮ ಆಸೆಗಳು, ಅಸೂಯೆ, ಸೇಡು ಅಂತ ಬಂದಾಗ ಅದನ್ನೆಲ್ಲ ಮರೆತು ನಾವೇ ಕ್ರೈಮ್ ಮಾಡೋದಕ್ಕೆ ಮುಂದಾಗ್ಬಿಡ್ತೀವಿ. ಈಗಿನ ಪ್ರಪಂಚ ಹೇಗಿದೆ ಅಂದ್ರೆ ಕೆಟ್ಟವರು ಕ್ರೈಮ್ ಮಾಡೋದಕ್ಕಿಂತ ಕ್ರೈಮ್ ಮಾಡಿ ಕೆಟ್ಟವರಾಗ್ತಿರೋರೇ ಜಾಸ್ತಿ. ನಾವು ಕ್ರೈಮ್ ತೋರಿಸೋ ಉದ್ದೇಶ ಇಷ್ಟೇ, ನೀವು ನೋಡೋ ಕಥೆಗಳಿಂದ ಮನರಂಜನೆ ಪಡೆಯೋದರ ಜೊತೆಗೆ ಒಂದಷ್ಟು ಪಾಠಗಳನ್ನು ಕಲೀಲಿ ಅಂತ. ಇವತ್ತಿನ ಸ್ಟೋರಿ ನೋಡಿ ಏನ್ ಪಾಠ ಕಲಿಬಹುದು ಅಂತ ನೀವೇ ಡಿಸೈಡ್ ಮಾಡಿ. ಗುಂಡಾ, ಏ ಗುಂಡಾ, ನನ್ನ ಮಗ ಹೊಸ ಮೊಬೈಲ್ ತಗೊಂಡಿದ್ದು ಅದು ಒಳಗಡೆನೇ ಐತಾನೆ. ಕರೆದ್ರಣ? ಏಯ್, ನೀನು ಒಂದ್ಸರಿ ಕರೆದ್ರೆ ಎಲ್ಲಪ್ಪ ಬತ್ತೀಯಾ? 10 ಸರಿ ಕರಿಬೇಕು ನಿನ್ನ. ಅದು ಆ ರೂಮ್ ನಂಬರ್ 101 ಅದೇ ರಾತ್ರಿ ಲೇಟಾಗಿ ಬಂದ್ರಲ್ಲ ಕಪಲ್ಸು, ಅವ್ರ ID ಪ್ರೂಫ್ ಕೊಟ್ಟಿದ್ದಾರೆ ನೋಡ, ಮುಗಿಸ್ಕೊಂಬೋಗು. ಅಣ್ಣ ಮಲಗಿರ್ತಾರಲ್ವಾ? ಏಯ್, ಇಷ್ಟೊತ್ತಲ್ಲಿ ಯಾರ ಮಲಗಿರ್ತಾರೆ? ಹೋಗ ಇಸ್ಕೊಂಬ ಹೋಗ. ಅಣ್ಣ ಅದು ಗಂಡ ಹೆಂಡತಿ ಇಬ್ಬರೇ ಬಂದಿರಲ್ಲ, ಅದಕ್ಕೆ ಹಂಗೆ ಅನ್ಕೊಂಡೆ. ಏಯ್ ತರ್ಲೆ, ಹೋಗ. ಆಯ್ತಣ್ಣ. ಸರ್ 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 ID ಪ್ರೂಫ್ ಕೊಡ್ತೀನಿ ಅಂದಿದ್ದೀರಲ್ಲ, ಇದೇನಪ್ಪ ಬೇಗ ಎಲ್ಲೇ ಬಿಟ್ಟಿದ್ದಾರೆ? ಅಣ್ಣ 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 ಅಲ್ಲಿ ರೂಮ್. ಏನಾಯ್ತು? ಅಲ್ಲಿ ಬಾ, ರೂಮ್ ಹತ್ರ. ಏನಾಯ್ತು ರೆಡಿ ನೋಡು. ಏನಾಗುಂಡ, ಏನಾಯ್ತು? ಅಣ್ಣ ನೋಡ ಅಲ್ಲಿ. ಇಲ್ಲ ಸತ್ತೋಗ್ಬಿಟ್ಟನಲ್ಲೋ, ಹೊಚ್ಚಿರಿ ಏನೋ ಮಾಡೋದು. ಅರ್ಜುನ್, ರಿಮೂವ್ ಮಾಡಿ. ಸರ್ ಇದು ಮೊಬೈಲ್ ಇವ್ರದೇ ಅನ್ಸುತ್ತೆ. ಮೋಹನ್ ತೋಳಿ. ಲಾಡ್ಜ್ಗೆ ಇವರೊಬ್ಬರೇ ಬಂದಿದ್ರಾ? ಸರ್ ಇಲ್ಲ ಸರ್, ಅವ್ರ ಜೊತೆ ಒಬ್ರು ಹೆಂಗಸರು ಬಂದಿದ್ರು, ಮೋಸ್ಟ್ಲಿ ಗಂಡ ಹೆಂಡತಿ ಇರ್ಬೋದು ಸರ್. ಇವ್ರ ಜೊತೆ ಇನ್ನೊಬ್ರು ಬಂದಿದ್ರು ಅಂದ್ರಲ್ಲ ಲೇಡಿ, ಅವ್ರ ಮುಖ ಜ್ಞಾಪಕ ಇದೆಯಾ ನಿಮ್ಗೆ? ಸರ್ ಅದು ಅವರು ಬುರ್ಕ ಹಾಕಿದ್ರು, ಹಾಗಾಗಿ ಮುಖ ನೋಡೋಕ್ಕಾಗಿಲ್ಲ ಸರ್. ಇವನ ಹೆಸರೇನು? ಸರ್ ಇವನ ಹೆಸರು ರಿಜ್ವಾನ್ ಸರ್. ರಿಜ್ವಾನ್ ಅಂದ್ರೆ ಇಬ್ರು ಮುಸ್ಲಿಂ. ಓಕೆ, ಇವ್ರ ಅಡ್ರೆಸ್ ಪ್ರೂಫ್ ಕೊಟ್ಟಿರ್ತಾರಲ್ಲ, ಅದನ್ನ ತಗೊಂಬನಿ. ಸರ್ ಅದು ಅಡ್ರೆಸ್ ಪ್ರೂಫು. ಏನ್ರಿ ಅಡ್ರೆಸ್ ಪ್ರೂಫ್ ಕೇಳಿದ್ರೆ ಯಾಕೆ ಹಂಗಾಡ್ತಾ ಇದೀರಾ? ಹೋಗಿ ತಗೊಂಬನ್ರಿ. ಸರ್ ಅದು ರಾತ್ರಿ ಲೇಟ್ ಆಯಿತು, ಬೆಳಿಗ್ಗೆ ಇಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಬೆಳಿಗ್ಗೆ ಹೇಳಿದೆ ಸರ್ ಬೇಗ ಹೋಗಿ ಇಸ್ಕೊ ಅಂತ, ಅಷ್ಟೊತ್ತಿಗೆ ಈಗ ಆಗ್ಬಿಟ್ಟಿದೆ ಸರ್. CCTV ಫುಟೇಜ್ ಆದ್ರೂ ಇದೆಯಾ? ಹಾಂ ಇದೆ ಸರ್. ನಡೀರಿ ತೋರಿಸಿ, ಡೀಟೇಲ್ ಆಗಿ ಚೆಕ್ ಮಾಡ್ರಿ, ಏನು ಬಿಡಬಾರ್ದು ಎವಿಡೆನ್ಸು. ಸರ್ ಇದೆ ಸರ್ ಅವ್ರ ನಂಬರು. ಆ ನಂಬರ್ನ ಒಂದು ಶೀಟಲ್ಲಿ ಬರ್ಕೊಡಿ. ಮೋಹನ್ ಸರ್, ಇಲ್ಲಿರೋದು ಎಲ್ಲ CCTV ಫುಟೇಜಸ್ ಒಂದು ಕಾಪಿ ಬೇಕು ನನಗೆ. ಓಕೆ ಸರ್. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ರಾ? ಫೋನ್ ಮಾಡಿದೆ ಸರ್, ಬರ್ತಿದ್ದೆ ಅಂತ. ಆದಷ್ಟು ಬೇಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು ನನಗೆ. ಓಕೆ ಸರ್. ನೋಡಿ, ಆ ರೂಮ್ ಯಾವಾಗಲೂ ಲಾಕ್ ಆಗಿರ್ಬೇಕು, ನಾವು ಹೇಳೋ ತನಕ. ಯಾವುದೇ ಹೊಸ ಗೆಸ್ಟ್ನು ಅಲೋ ಮಾಡಬಾರ್ದು. ಸರಿ ಸರ್. ರೈ ಫುಟೇಜಸ್ ಕೊಡ್ರಿ. ಸರ್ ಬನ್ನಿ ಸರ್. ಮೋಹನ್, ಎಸ್ ಸರ್, ಅವ್ನು ಯಾರು ಏನು ಅಂತ ಏನಾದ್ರು ಗೊತ್ತಾಯ್ತಾ?
ಇಲ್ಲ ಸರ್, ಫೋನ್ ನಂಬರಿಂದ ಅಡ್ರೆಸ್ ಕಲೆಕ್ಟ್ ಮಾಡೋದು ಕೇಳಿದ್ದೀನಿ. ಇನ್ನೇನು ಸಿಗುತ್ತೆ? ಕೆಲಸ ಮಾಡೋಣ, ಆ CCTV ಫುಟೇಜಸ್ ಇನ್ನೊಂದ್ಸಲ ನೋಡೋಣ, ಏನಾರ ಸಿಗ್ಬೋದು. ಇದರಿಂದ ಏನು ಪ್ರಯೋಜನ ಇಲ್ಲ ರೀ. ಅದು ಲೇಡಿ ಹೌದು ಅಲ್ವೋ ಅನ್ನೋದು ಡೌಟ್ ಪಡುವಂತ ವಿಷಯನೇ. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್. ಇದರಿಂದ ಅವನು ಮುಸ್ಲಿಂ ಹೌದು ಅಲ್ವೋ ಅನ್ನೋದು ಡೌಟೇ. ಸರ್, ಅಡ್ರೆಸ್ ಕೂಡ ಇದರೊಳ್ಳಿದೆ ಸರ್. ಕನ್ಫರ್ಮ್. ರಾಘವೇಂದ್ರ, ದಾಬಸ್ಪೇಟೆ, ತುಮಕೂರು. ರೀ ಮೋಹನ್, ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ರಿ. ಮಾಲಿನಿ ಅವ್ರೆ, ನಿಮ್ಮ ಯಜಮಾನ್ರು ಹೋಗ್ಬೇಕಾರೆ ಎಲ್ಲಿ ಹೋಗ್ತೀನಿ ಅಂತ ಹೇಳೋಗಿದ್ರು? ಸರ್, ಇದು ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಸ್ವಲ್ಪ ಕೆಲಸ ಇದೆ, ನಾಳೆ ಸಂಜೆ ಅಷ್ಟೊತ್ತಿಗೆ ಬರ್ತೀನಿ ಅಂದ್ರು ಸರ್. ಎಲ್ಲಿ ಉಳ್ಕೊಂತೀನಿ ಅಂತ ಏನಾದರೂ ಹೇಳಿದ್ರಾ? ಸರ್, ಅವ್ರು ಪ್ರತಿ ಸತಿ ಬೆಂಗಳೂರು ಹೋದಾಗನು ಲಾಡ್ಜಲ್ಲಿ ಉಳ್ಕೊಳ್ತಿದ್ರು ಸರ್. ಯಾವ ಏರಿಯಾ, ಯಾವ ಲಾಡ್ಜು ಅಂತ ಏನಾದರೂ ನೆನಪಿದೆಯಾ? ಇಲ್ಲ ಸರ್. ಓಕೆ, ನೀವು ಕೊಟ್ಟಿರೋ ಡೀಟೇಲ್ಸ್ ಮೇಲೆ ಅವ್ರನ್ನ ಹುಡ್ಕೋಕೆ ಶುರು ಮಾಡ್ತೀವಿ. ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮ್ಗೆ ತಿಳಿಸ್ತೀನಿ. ಸರಿ ಸರ್, ನಾನಿನ್ನು ಬರ್ತೀನಿ ಸರ್. ಸರಿ. ಹಲೋ, ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್. ಹೆಸರೇನೋ ಮ್ಯಾಚ್ ಆಗ್ತಿದೆ. ಯಾವುದಕ್ಕೂ ಫೋಟೋ ಇಮೇಲ್ ಮಾಡ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ. ಓಕೆ ಸರ್, ಈ ಕೇಸ್ನಲ್ಲಿ ನಿಮ್ಮ ಸಹಾಯ ತುಂಬಾ ಅಗತ್ಯ ಇದೆ. ಖಂಡಿತ ಮಾಡ್ತೀವಿ ಸರ್. ಓಕೆ. ಸೊ ರಾಘವೇಂದ್ರ ಅನ್ನೋ ವ್ಯಕ್ತಿ ರಿಜ್ವಾನ್ ಅಂತ ಹೆಸರು ಹೇಳ್ಕೊಂಡು ಬೆಂಗಳೂರಿನ ಲಾಡ್ಜ್ ಒಂದಕ್ಕೆ ಹೋದಾಗ ಅವನು ಕೊಲೆ ಆಗ್ತಾನೆ. ಅವನ ಜೊತೆಗೆ ಒಬ್ಬ ಮುಸ್ಲಿಂ ಮಹಿಳೆ ಸಹ ಇರ್ತಾಳೆ. ಪೊಲೀಸರಿಗೆ ಈ ಕೊಲೆಯನ್ನ ಅವಳೇ ಮಾಡಿದ್ದು ಅಂತ ಖಚಿತವಾಗಿದ್ರು ಅವಳು ಯಾರು ಅನ್ನೋ ಸಂಶಯ ಹಾಗೆ ಉಳಿದು ಬಿಡುತ್ತೆ. ಕೊಲೆಯಾದ ಮಾರನೇ ದಿನವೇ ಕಂಪ್ಲೇಂಟ್ ಕೊಟ್ಟ ಮಾಲಿನಿ ಮೇಲೂ ಸಹಜವಾಗಿಯೇ ಪೊಲೀಸರು ಕಂಡು ಬೀಳುತ್ತೆ. ಅಷ್ಟಕ್ಕೂ ಈ ರಾಘವೇಂದ್ರ ಯಾರು, ಅವನ ಬ್ಯಾಕ್ಗ್ರೌಂಡ್ ಏನು? ರೀ, ನನ್ಗೆ ಇತ್ತೀಚೆಗೆ ಯಾವ ಫಂಕ್ಷನ್ ಹೋಗೋಕ್ಕೂ ಮನಸ್ಸೇ ಆಗ್ತಿಲ್ಲ. ಅಲ್ಲಿ ಎಲ್ಲರೂ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗಿ ನಂಗೆ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಇನ್ಸಲ್ಟ್ ಮಾಡ್ತಾರೆ. ನಂಗೆ ಒಂಥರ ಅನ್ಸುತ್ತೆ. ಮಾಲಿನಿ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಅಂತ. ಅನ್ಕೋತೀನಿ ತಲೆ ಕೆಡ್ಸ್ಕೋಬಾರ್ದು ಅಂತ, ಆದ್ರೆ ಏನ್ ಮಾಡ್ಲಿ, ತಲೆ ಕೆಡುತ್ತೆ. ಮಕ್ಕಳಿಲ್ಲ ಅನ್ನೋ ನೋವು ನನಗೂ ಇದೆ, ಆದ್ರೆ ಏನ್ ಮಾಡೋಣ, ಎಲ್ಲ ನಮ್ಮ ಹಣೆ ಬರ ಅಷ್ಟೇ. ನಾನಂತೂ ಚಿತ್ರ ನಮ್ಮ ಮಗಳು ಅಂತ ಅನ್ಕೊಂಡ್ಬಿಟ್ಟಿದೀನಿ. ಅದು ನಿಜ ರೀ. ಅಮ್ಮ ಹೋದ್ಮೇಲೆ ನಾನೇ ಅವಳಿಗೆ ತಾಯಿ ತರ ಅನ್ಸಕ್ ಶುರು ಆಗಿದೆ. ಅದು ಹಂಗೆ ಆಡುತ್ತೆ, ಚಿಕ್ಕ ಮಗು ತರ. ಮಾಲಿನಿ, ಚಿತ್ರ ವಾರಕ್ಕೊಂದ್ಸರಿ ಹಾಸ್ಟೆಲಿಂದ ಬಂದ್ರು ಅವಳು ಬಂದಾಗಿ ಮನೇಲಿ ಏನೋ ಒಂಥರ ಖುಷಿಯಾಗಿರತ್ತಲ್ವಾ? ಹ್ಞೂ ರೀ. ರೀ, ಅದು ನನ್ನ ಫ್ರೆಂಡ್ ಒಬ್ಳು ಡಾಕ್ಟರ್ ಬಗ್ಗೆ ಹೇಳಿದ್ಲು ಅನ್ನಲ್ಲ. ಮತ್ತೆ ಶುರು ಮಾಡಿದ್ಯಾ? ಹೇಳಿದ್ನಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ. ಏ ಮಂಗ, ತೆಗಿ ಕೈ. ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಾವಾ ಕಣ್ಣು ಹಿಡಿದ್ಬಿಟ್ರ? ಈ ತರ ಕೋತಿ ಚೇಷ್ಟೆ ನಮ್ಮಲ್ಲಿ ಇನ್ಯಾರು ಮಾಡ್ತಾರೆ? ಅಕ್ಕನ್ ಮುಖ ಇಷ್ಟ ಅಪ್ಪಾಗಿದೆ, ಕಿತ್ತಾಡ್ಕೊಂಡ್ರ? ನಿಮ್ಮ ಅಕ್ಕಂಗ್ ಕೋಪ ಬರೋದು ಒಂದೇ, ಅಲ್ಲಿ ಚಂಡಮಾರುತ ಬರೋದು ಒಂದೇ. ಎರಡು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಾವಾ, ಮತ್ ಯಾವಾಗ ನೀವು ನಮ್ಮನ್ನ ಮೂವಿ ಕರ್ಕೊಂಡು ಹೋಗೋದು? ಅದಕ್ಕೇನಂತೆ, ನಾಳೆನೆ ಹೋಗೋಣ. ಏಯ್, ನಿಂಗೆ ಎಷ್ಟು ವಯಸ್ಸಾದ್ರೂ ಇನ್ನು ಚಿಕ್ಕ ಮಕ್ಳ ತರ ಆಡೋದ್ ಮಾತ್ರ ಬಿಟ್ಟಿಲ್ಲ. ನಿಂಗೊಂದ್ ಮದ್ವೆ ಮಾಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಮೂವಿ ಅಂತೆ
ಮೂವಿ. ಅಕ್ಕ ಮೊದ್ಲು ಓದ್ ಮುಗಿಸಿ ಕಾಲೇಜಿಂದ ಆಚೆ ಬರ್ತೀನಿ, ಆಮೇಲೆ ಮದುವೆ ಮಾಡ್ಸು ಅಂತೆ. ನಾನು ಅದಕ್ಕೆ ಕಾಯ್ತಾ ಇರೋದು. ನೀನ್ ಲಾಸ್ಟ್ ಎಕ್ಸಾಮ್ ಬರ್ದು ಗೇಟ್ ಹೊರಗೆ ಬರ್ತಿದ್ದಂಗೆ ನಾನು ನಿನ್ಗೆ ಅಲ್ಲೇ ಮದ್ವೆ ಮಾಡಿಸ್ತೀನಿ. ವಾವ್, ಗೇಟಲ್ಲೇ ಮದ್ವೆನಾ? ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಬಾವಾ? ಸರಿ ಬಾವಾ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ರೀ, ಡಾಕ್ಟರ್ ಅದ ತಾನೆ, ಅಡ್ರೆಸ್ ತಗೋ, ಹೋಗ್ ಬರೋಣ. ಅದ್ ನಮ್ ಚಿತ್ರ ಅಲ್ವಾ? ಯಾಕೆ ಎತ್ ಕೂತ್ಕೊಂಡಿದ್ಯಾ? ನಿದ್ದೆ ಬರ್ತಿಲ್ವಾ? ನಿದ್ದೆ ಬರ್ತಿಲ್ಲ ಅಂತ ತಾನೇ ಎದ್ ಕೂತಿರೋದು. ಏನು ನಿದ್ದೆ ಬರ್ತಿಲ್ವಾ? ಡೈರೆಕ್ಟ್ ಆಗಿ ಹೇಳತ್ತಾನೆ. ದೂರ ಹೋಗ್ರಿ. ಮಗು ಬೇಕು ಅನ್ನೋದು ದಿನ, ದೂರ ಹೋಗಿ ಅನ್ನೋದು ನಿಜ. ರೀ, ನಾನೀಗ ಯೋಚನೆ ಮಾಡ್ತಾ ಇರೋದು ನಮ್ಮ ಮಗು ಬಗ್ಗೆ ಅಲ್ಲ. ಮತ್ತೆ ಈ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಅಧಿಕಾರ ಬರ್ಬಹುದು ಅಂತ ಯೋಚನೆ ಮಾಡ್ತಿದ್ಯಾ? ರೀ, ಬಾಯಿ ಮುಚ್ಕೊಂಡಿರಿ. ನನ್ ಚಿಂತೆ ನಂಗೆ. ನಾನು ಚಿತ್ರನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಲೇ, ಅವಳಿಗಿನ್ನು ಚಿಕ್ಕ ವಯಸ್ಸು ಕಣೆ, ಅವಳಿಗೆ ಯಾಕೆ ಇಷ್ಟ ಬೇಗ ಮದ್ವೆ? ರೀ, ನಾನಿವತ್ತು ಅವಳು ಒಬ್ಬ ಹುಡ್ಗನ್ ಜೊತೆ ಹೋಗೋದನ್ನ ನೋಡ್ದೆ. ಅಯ್ಯ, ಫ್ರೆಂಡ್ ಜೊತೆ ಹೋಗ್ತಿರ್ತಾಳೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಅವ್ರಿಬ್ರನ್ನ ನೋಡಿದ್ರೆ ನಂಗೆ ಯಾಕೋ ಅವರಿಬ್ರು ಬರೀ ಫ್ರೆಂಡ್ಸ್ ತರ ಕಾಣಿಸ್ಲಿಲ್ಲ. ಫ್ರೆಂಡೇ ಆಗ್ಲಿ ಏನೇ ಆಗ್ಲಿ, ಈ ರೀತಿ ಒಟ್ಟೊಟ್ಟಿಗೆ ಓಡಾಡ್ತಿದ್ರೆ ನಮ್ಮ ಮಾನ ಮರ್ಯಾದೆ ಏನಾಗ್ಬಾರ್ದು. ಅದಕ್ಕೆ ಹೇಳಿದ್ದು ಅವಳಿಗೆ ಬೇಗ ಮದ್ವೆ ಮಾಡ್ಸೋಣ ಅಂತ. ಸರಿ, ನಾನು ಹೂ ಅಂದ್ರೆ ಇವಾಗ್ಲೇ ಮದ್ವೆ ಮಾಡ್ಸಲ್ಲ ತಾನೆ? ಬೆಳಗ್ಗೆ ಮಾತಾಡೋಣ, ಸುಮ್ಮನೆ ಮಲ್ಕೋ. ನಾನು ಏನ್ ಹೇಳಿದ್ರು ನಿಮ್ಗೆ ತಮಾಷೆನೆ ಬಿಡಿ.